ಐಪಿಎಲ್ ಮಹಾಸಮರ ಯಾರು ಕಿಂಗ್ ಯಾರು ಸಿಂಗಂ ಇಂದೇ ಅಸಲಿ ಫೈಟ್ ಮುಂಬೈ ವರ್ಸಸ್ ಚೆನ್ನೈ ಅಭಿಮಾನಿಗಳ ಜಿದ್ದಾಜಿದ್ದಿ. ಹೌದು ವೀಕ್ಷಕರೇ, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ತಲಾ 5 ಬಾರಿ ಟ್ರೋಫಿ ಗೆದ್ದಿರುವ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗುತ್ತಿದ್ದು, ಅಂಕಪಟ್ಟಿಯಲ್ಲಿ ಮೇಲೇರಲು ಉಭಯ ತಂಡಗಳಿಗೂ ಈ ಗೆಲುವು ಅನಿವಾರ್ಯವಾಗಿದೆ. ಕ್ರಿಕೆಟ್ ಕಾಶಿ ವಾಂಖೆಡೆ ಮೈದಾನದಲ್ಲಿ ಐಪಿಎಲ್ನ ಅತ್ಯಂತ ಯಶಸ್ವಿ ತಂಡಗಳಾದ ಮುಂಬೈ ಹಾಗೂ ಚೆನ್ನೈ ಕಣಕ್ಕಿಳಿಯುತ್ತಿವೆ ಅಂದ್ರೆ ಅಲ್ಲಿ ಕ್ರಿಕೆಟ್ ಲೋಕವೇ ಒಂದು ಸಲ ಸ್ತಬ್ಧವಾಗುತ್ತೆ. ಈ ಪಂದ್ಯ ಕೇವಲ ಎರಡು ತಂಡಗಳ ನಡುವಿನ ಆಟವಲ್ಲ, ಇದು ಎರಡೂ ತಂಡಗಳ ಪಾಲಿನ ಪ್ರತಿಷ್ಠೆಯ ಹೋರಾಟವಾಗಿದೆ. ಹಾರ್ದಿಕ್ ಪಾಂಡ್ಯ ನೇತೃತ್ವದ ಮುಂಬೈ ಇಂಡಿಯನ್ಸ್ ಹಾಗೂ ಋತುರಾಜ್ ಗಾಯಕ್ವಾಡ್ ಸಾರಥ್ಯದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಗೆಲುವಿಗಾಗಿ ಕಾಯುತ್ತವೆ. ಒಂದು ಕಡೆ ರೋಹಿತ್ ಅಭಿಮಾನಿಗಳಾದ್ರೆ ಮತ್ತೊಂದೆಡೆ ಧೋನಿ ಕ್ರೇಜ್ ಮುಗಿಲು ಮುಟ್ಟಲಿದೆ. ಈ ಎರಡೂ ತಂಡಗಳ ಮುಖಾಮುಖಿ ಇತಿಹಾಸ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ತುಸು ಮೇಲುಗೈ ಸಾಧಿಸಿದೆ. ಆಡಿರುವ 39 ಪಂದ್ಯಗಳಲ್ಲಿ ಮುಂಬೈ 21 ಬಾರಿ ಗೆದ್ದಿದ್ರೆ ಚೆನ್ನೈ 18 ಬಾರಿ ಜಯಬೇರಿ ಬಾರಿಸಿದೆ. ಈ ಎರಡೂ ತಂಡಗಳ ಮುಖಾಮುಖಿ ಇತಿಹಾಸ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ತುಸು ಮೇಲುಗೈ ಸಾಧಿಸಿದೆ. ಆಡಿರುವ 39 ಪಂದ್ಯಗಳಲ್ಲಿ ಮುಂಬೈ 21 ಬಾರಿ ಗೆದ್ದಿದ್ರೆ ಚೆನ್ನೈ 18 ಬಾರಿ ಜಯಬೇರಿ ಬಾರಿಸಿದೆ. ವಾಂಖೆಡೆ ಮೈದಾನ ಮುಂಬೈ ತಂಡದ ಭದ್ರಕೋಟೆಯಾಗಿದ್ದು ಸಿಎಸ್ಕೆ ಪಡೆಯ ರಣತಂತ್ರವನ್ನ ಕಡೆಗಣಿಸುವಂತಿಲ್ಲ. ಸದ್ಯ ಅಂಕಪಟ್ಟಿಯಲ್ಲಿ 7 ಮತ್ತು 8ನೇ ಸ್ಥಾನದಲ್ಲಿರುವ ಈ ಬಲಿಷ್ಠ ತಂಡಗಳಿಗೆ ಇಂದಿನ ಜಯ ಮುಂದಿನ ಹಾದಿಯನ್ನ ಸುಗಮಗೊಳಿಸಲಿದೆ. ಇತಿಹಾಸದ ಪುಟಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಇಂದಿನ ಈ ಮಹಾಸಮರಕ್ಕೆ ಹಲವು ರೋಚಕ ಟ್ವಿಸ್ಟ್ಗಳಿವೆ. ಮುಂಬೈ ತಂಡಕ್ಕೆ ಭರ್ಜರಿ ಫಾರ್ಮ್ ನಲ್ಲಿರುವ ಯುವ ಬ್ಯಾಟರ್ ತಿಲಕ್ ವರ್ಮಾ ಈಗ ದೊಡ್ಡ ಆನೆ ಬಲ. ಕಳೆದ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಅಜೇಯ ಶತಕ ಸಿಡಿಸಿ ಅಬ್ಬರಿಸಿದ ತಿಲಕ್ ಇಂದು ಕೂಡ ಅದೇ ರೌದ್ರವತಾರ ತಾಳೋಕೆ ಸಜ್ಜಾಗಿದ್ದಾರೆ. ಸಿಎಸ್ಕೆ ಅಭಿಮಾನಿಗಳ ಪಾಲಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ನೆಟ್ಸ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರಾಕ್ಟೀಸ್ ನಡೆಸುತ್ತಿರೋ ಎಂಎಸ್ ಧೋನಿ ಇಂದಿನ ಪಂದ್ಯದಲ್ಲಿ ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ. ಆದರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಒಂದು ಸಣ್ಣ ಆತಂಕ ಮನೆ ಮಾಡಿದೆ. ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದಾಗಿ ಕಳೆದ 2 ಮ್ಯಾಚ್ ಇಂದ ಹೊರಗುಳಿದಿದ್ದರು. ಅವರು ಇಂದು ಆಡ್ತಾರೋ ಅಥವಾ ಇಲ್ಲವೋ ಅನ್ನೋದು ತಿಳಿಯಬೇಕಾಗಿದೆ. ಸದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಈ ಎರಡೂ ಬಲಿಷ್ಠ ತಂಡಗಳು ಆಡಿದ 6 ಮ್ಯಾಚ್ಗಳಲ್ಲಿ ಕೇವಲ 2 ಪಂದ್ಯಗಳಲ್ಲಿ ಮಾತ್ರ ಗೆಲುವು ಸಾಧಿಸಿ ಉಳಿದ ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ. ಹೀಗಾಗಿ ಪ್ಲೇ ಆಫ್ ರೇಸ್ನಲ್ಲಿ ಉಳಿಯಲು ಎರಡೂ ತಂಡಗಳಿಗೂ ಈ ಗೆಲುವು ಅನಿವಾರ್ಯವಾಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಕ್ರಿಕೆಟ್ ಅಭಿಮಾನಿಗಳ ಕಣ್ಣು ವಾಂಖೆಡೆ ಮೇಲಿದೆ. ಹಾಗಾಗಿ ಯಾರು ಈ ಮಹಾಯುದ್ಧವನ್ನು ಗೆದ್ದು ಬೀಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.